ನಮಸ್ಕಾರ ವೀಕ್ಷಕರೇ. ಇವಾಗ ಮಜ್ಜಿಗೆ ದೋಸೆ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಸೊ ನಾನು 1.5 ಕಪ್ಪು ದೋಸೆ ಅಕ್ಕಿ ತೊಗೊಳಕತ್ತೀನಿ ರೀ. ಇದನ್ನು ನಾವು ರಾತ್ರಿನ ನೆನೆ ಹಾಕ್ಕೋಬೇಕು. ಮಧ್ಯಾಹ್ನ ನೆನೆ ಹಾಕೋದಲ್ಲ, ರಾತ್ರಿ ನೆನೆ ಹಾಕ್ಕೋಬೇಕು. 1.5 ಕಪ್ಪು ದೋಸೆ ಅಕ್ಕಿನ ಸ್ವಚ್ಛಾಗಿ ತೊಳೆಯತ್ತೀನಿ. ಅದನ್ನ ಕ್ಲೀನಾಗಿ ತೊಳ್ಕೊಂಡು ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ಲ ಅಷ್ಟು ಚುಮ್ಮರಿನೂ ತೊಗೋಬೇಕು. ಸೇಮ್ 1.5 ಕಪ್ ಚುಮ್ಮರಿ ಹಾಕ್ಕೊಳತ್ತೀನಿ. ಅದನ್ನು ಸಹ ಸ್ವಚ್ಛಾಗಿ ತೊಳೆಯತ್ತೀನಿ. ಚುಮ್ಮರಿನ ತೊಳೆದಿದ್ದೇನಿರ್ತೈತಲ್ಲ ಅದನ್ನು ಈ ಅಕ್ಕಿಯನ್ನು ತೊಗೊಂಡಿರ್ತಿಲ್ಲ ಅದಕ್ಕೆ ಸೇರಿಸ್ಕೊಳಕತ್ತೀನಿ, ತೊಳೆದಿದ್ದ ಚುಮ್ಮರಿನ. ಆಮೇಲೆ ಅರ್ಧ ಕಪ್ಪು ಉದ್ದಿನ ಬೇಳೆ ತೊಗೊಳಕತ್ತೀನಿ ರೀ ನಾನು. ಅರ್ಧ ಕಪ್ಪು ಉದ್ದಿನ ಬೇಳೆ ಅದನ್ನು ಸ್ವಚ್ಛಾಗಿ ತೊಳೆದು ಅದನ್ನು ಸಹ ಅದಕ್ಕೆ ಸೇರಿಸ್ಕೊಳಕತ್ತೀನಿ. ಮತ್ತು ಮೆಂತ್ಯ ಕಾಳು ಇರ್ತೈತಲ್ಲ, ಮೆಂತ್ಯ ಕಾಳನ್ನು ಸಹ ಸ್ವಲ್ಪ ತೊಗೋಬೇಕ್ರಿ. ಅದನ್ನು ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಸೇರಿಸ್ಕೊರಿ, ರುಚಿ ಚಲೋ ಬರ್ತೈತಿ ದೋಸೆದು. ಅದಕ್ಕೆ ಮಜ್ಜಿಗೆ ಹಾಕ್ಕೋಬೇಕ್ರಿ. ಇದು ಫುಲ್ ಎಲ್ಲ ಮುಳುಗೋ ಅಷ್ಟು, ಅಂದರೆ ಫುಲ್ ನೆನೆಯೋ ಅಷ್ಟು ಮಜ್ಜಿಗೆನ ಹಾಕ್ಕೋಬೇಕ್ರಿ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಮಜ್ಜಿಗೆ ಹಾಕ್ಕೋರಿ. ಫುಲ್ ನೈಟ್ ನೆನೆಯಾಗಿ ಬಿಡಬೇಕ್ರಿ. ಅದನ್ನು ಒಂದು 8ರಿಂದ 9 ತಾಸು ನೆನೆಸಿದ್ರೆ ನೋಡಿರಿ, ಇವಾಗ ಬೆಳಿಗ್ಗೆ ಇದು ತೆಗೆದು ನೋಡಿದಾಗ ಎಷ್ಟು ಚಲೋ ನೆಂದಿರ್ತೈತಿ ನೋಡಿರಿ. ಇವಾಗ ಫುಲ್ಲು ಸಾಫ್ಟ್ ಆಗೈತಿ ಎಲ್ಲ ನೆನೆಯಕ್ಕೆ ಹಾಕಿದ್ದು. ನೋಡಾತಿಲ್ಲ, ಅಕ್ಕಿ ಹಿಂಗೆ ಮುಟ್ಟಿದ್ರೆ ಹಿಂಗೆ ಮುರಿಯಾಕತ್ತೈತಿ. ಸೊ ಈ ಥರ ನೆನೆಸ್ಕೋಬೇಕ್ರಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳಕತ್ತೀನಿ. ಫುಲ್ಲು ಮಜ್ಜಿಗೆನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊರಿ, ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಅದು ಮಜ್ಜಿಗೆ ನೆನೆಸಿದ್ದಿರ್ತೈತಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕ್ರಿ ಅದನ್ನು. ಇವಾಗ ನೋಡಾತಿಲ್ಲ ಹಿಟ್ಟು ಹೆಂಗೆ ರೆಡಿ ಆಗಕತ್ತೈತೆ ಅಂತಂದು. ನೋಡಿರಿ, ಹಿಟ್ಟು ರೆಡಿ ಆಗೈತಿ. ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತೀನಿ ರೀ. ಇವಾಗ ಈ ಹಿಟ್ಟನ್ನ ಒಂದು ಪಾತ್ರೆಗೆ ತಗೊಂಡಿನಿ ನೋಡಿರಿ. ಇವಾಗ ಕನ್ಸಿಸ್ಟೆನ್ಸಿ ನೋಡಾತಿಲ್ಲ, ಸ್ವಲ್ಪ ಅರ್ಥ ಗಟ್ಟಿನೂ ಅಲ್ಲ, ಈ ಕಡೆ ಪೂರ್ತಿ ನೀರೂ ಅಲ್ಲ, ಆ ಥರ ಕನ್ಸಿಸ್ಟೆನ್ಸಿ ತೊಗೋಬೇಕ್ರಿ ಅದನ್ನು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋರಿ, ಮತ್ತು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೋರಿ. ಇದಕ್ಕೆ ಮತ್ತು ಚಿಟಿಗೆ ಅಷ್ಟು ಅಡುಗೆ ಸೋಡಾನ ಸೇರಿಸ್ಕೋಬೇಕ್ರಿ. ಚೆನ್ನಾಗಿ ಕಲಿಸ್ಕೊಳಕತ್ತೀನಿ ಅದು ಉಪ್ಪನ್ನ. ಇದಾದ ನಂತರ ಕಲಿಸ್ಕೊಂಡ ನಂತರ ಚಿಟಿಕೆ ಸೋಡಾ ಪುಡಿನ ನೀವು ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಹಾಕ್ಕೊರಿ ಸೋಡಾ ಪುಡಿನ, ಭಾಳ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನೋಡಿರಿ, ಎಷ್ಟು ಸ್ವಲ್ಪ ತೊಗೊಂಡಿಲ್ಲ ಅಷ್ಟು ತೊಗೊಂಡು ನೀಟಾಗಿ ಅದನ್ನು ಎಲ್ಲ ಕಲಿಸ್ಕೊರಿ. ಹಿಟ್ಟನ್ನ ಕಲಿಸ್ಕೊಂಡು 1 ತಾಸು ನೆನೆಯಾಗಿ ಬಿಡ್ಬೇಕ್ರಿ. ಈಗ ಇದನ್ನು 1 ತಾಸು ಮುಚ್ಚಿಟ್ಬೇಡ್ರಿ. ಇವಾಗ ನೋಡಿರಿ, 1 ತಾಸು ಆದಮೇಲೆ ಹಿಟ್ಟು ಎಷ್ಟು ಮಸ್ತ್ ನೆಂದೈತಿ, ಎಷ್ಟು ಚಲೋ ಆಗೈತೆ ನೋಡಿರಿ. ಕನ್ಸಿಸ್ಟೆನ್ಸಿನೂ ಅಷ್ಟೇ ಕರೆಕ್ಟಾಗಿ ಬಂದೈತ್ರಿ ಅದು. ಇವಾಗ ದೋಸೆನೂ ಅಷ್ಟೇ ನೀಟಾಗಿ ಫ್ಲಫಿಯಾಗಿ ಬರ್ತೈತ್ರಿ. ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊರಿ. ಯಾಕಂತಂದ್ರೆ ಎಣ್ಣೆ ಹಚ್ಕೊಳ್ಳಿಲ್ಲ ಅಂತಂದರೆ ಎದ್ದೇಳೋದಿಲ್ಲ ದೋಸೆಗೆ, ಅದಕ್ಕೆ ಎಣ್ಣೆ ಹಚ್ಕೊರಿ. ನೋಡಿರಿ, ಈ ಥರ ಭಾಳ ತಿಕ್ಕಬಾರ್ದ್ರಿ, ಹಂಗೆ ಮೇಲೆ ಸ್ವಲ್ಪ, ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡ್ರೆ ಇವಾಗ ನೋಡಿರಿ ಹೆಂಗೆ ಚೇಂಜಸ್ ಕಾಣಿಸ್ತೈತಿ, ಹೆಂಗೆ ಬಬಲ್ಸ್ ಥರ ಬರ್ತೈತೆ ನೋಡಿರಿ. ಅದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ ಇದನ್ನು, ದೋಸೆನ. ಮೇಲೆ ಒಂದು ಮುಚ್ಚಳ ಮುಚ್ಚಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಮುಚ್ಬೋದು, ಮುಚ್ಚಳ ಮುಚ್ಚಿ ಬೇಯಿಸ್ಬೋದು. ನೋಡಿರಿ ಹೆಂಗೆ ಎಲ್ಲ ಬಂದೈತಿ. ಇದನ್ನ ತಿರುಗಿ ಹಾಕಕತ್ತೀನಿ ರೀ ನಾನು. ನೋಡಿರಿ ಎಷ್ಟು ನೀಟಾಗಿ ಬಂದೈತಿ ದೋಸೆ. ಭಾಳ ಸಾಫ್ಟ್ ಅಂದ್ರೆ ಮಸ್ತಾಗಿರ್ತಾವ್ರಿ ದೋಸೆ ಇವು. ಇದಕ್ಕೆ ಮಜ್ಜಿಗೆ ದೋಸೆನೂ ಅಂತಾರೆ, ಚುಮ್ಮರಿ ದೋಸೆನೂ ಅಂತಾರೆ, ಬ್ರೆಡ್ ದೋಸೆ ಅಂತಲೂ ಕರೀತಾರೆ ರೀ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಾಡ್ಕೋಬೋದ್ರಿ. ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿರಿ ನಮ್ಗೆ ಹೆಂಗಾಗಿತ್ತಂತಂದು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋ ಮುಗ್ಸಾಕತ್ತೀನಿ. ಥ್ಯಾಂಕ್ ಯು.